ನನ್ನ ಹೆಸರು ಜುಹಾ ಇನಾಮ್ದಾರ್. ನಾನು ಮೌಲಾನಾ ಆಜಾದ್ ಇಂಗ್ಲೀಷ್ ಮೀಡಿಯಂ ಮಾಡೆಲ್ ಸ್ಕೂಲಲ್ಲಿ 10ನೇ ತರಗತಿಯಲ್ಲಿ 70% ಆಗಿ ಪಾಸ್ ಆಗಿದ್ದೇನೆ. ನಮ್ಮ ಟೀಚರ್ಗಳು ನನಗೆ ಬಹಳ ಸಹಾಯ ಮಾಡಿದ್ದಾರೆ. ನಾನು ಬಹಳ ಖುಷಿಯಿದ್ದೀನಿ. ನನ್ನ ಪೇರೆಂಟ್ಸ್ಗಳು ಭಾಳ ಸಪೋರ್ಟ್ ಮಾಡ್ಯಾರ ನನಗೆ. ಓದೋದ್ರಾಗ ಏನೂ ಇದು ಮಾಡಿಲ್ಲ. ಖುಷಿ ಐತೆ ನಿನಗೆ? ಭಾಳ ಖುಷಿ. ಓಕೆ. ಅಲ್ಲ ಮುಂದೆ ಏನು ಮಾಡಬೇಕು ಅನ್ನೋ ಪ್ಲಾನ್ ಐತೆ ಮತ್ತೆ? ನಾ ಆರ್ಟ್ಸ್ ಮಾಡಾಕಿದ್ದೀನಿ. ನನಗದ ಟೀಚರ್ ಆಗೋದು ಇದೈತ್ರಿ. ನನ್ನ ಹೆಸರು ಮೊಹಮ್ಮದ್ ಜಮೀರ್ ಇನಾಮ್ದಾರ್. ಈಕಿ ಜುಹಾ ನಮ್ಮ ಮಗಳು ಸರ. 10ನೇ ತರಗತಿ ಒಳಗೆ 70% ಪಾಸಾಗಿದ್ದಾಳೆ. ಇದಕ್ಕಾಗಿ ನಮ್ಮ ಹುಡುಗಿ ಭಾಳಷ್ಟು ಕಷ್ಟಪಟ್ಟ ಓದಿದ್ದಾಳೆ. ಅದಕ್ಕೆ ಸಹಾಯ ಮಾಡಿದ್ರೆ ಎಲ್ಲ ಗುರುಗಳಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಹಾಗೂ ನಮ್ಮ ಜುಹಾ ಸರ್ ಗುರುಗಳು ಯಾವ ಹೋಮ್ವರ್ಕ್ ಎಲ್ಲ ಕೊಡ್ತಿದ್ರು ಅದೆಲ್ಲ ಕಷ್ಟಪಟ್ಟು ಡೇ ಆಗಲಿ ನೈಟ್ ಆಗಲಿ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ಓದುವಾಗ ಬರುವಾಗ ಬಹಳಷ್ಟು ಕಷ್ಟಪಟ್ಟು ಓದಿದ್ದಾಳೆ. ಅದಕ್ಕೆ ನಾವು ಎಲ್ಲ ಗುರುಗಳಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ. ಹಾಗೂ ನಮ್ಮ ಜುಹಾ ಒಳಗೆ ಭಾಳಷ್ಟು ಒಳ್ಳೆಯ ಹ್ಯಾಬಿಟ್ಗಳಿದ್ದಾರೆ. ಮೆಹಂದಿನ ಡಿಸೈನ್ ಎಲ್ಲ ಕಲಿತಾಳೆ ನಮ್ಮ ಹುಡುಗಿ. ಅದು ಸಹ ಕಷ್ಟಪಟ್ಟ ಎಲ್ಲ. ವಿಜ್ಞಾನ ಎಕ್ಸಾಮ್ ಒಳಗೆ ಅದು ಭಾಳ ಆರಾಮಿದ್ದಿರ್ಕೇಳಿ ಸರ. ಮತ್ತು ನಾವು ಗುರುಗಳು ಸ್ವಲ್ಪ ಫೋನ್ ಮಾಡಿ ಹೇಳಿ ಟೈಮ್ ಎಷ್ಟಿದೆ ಆ ಟೈಮ್ ಒಳಗೆ ಹೋಗಿವ್ರಿ. ಆದರೂ 1 ಗಂಟೆ ಆ ಕ್ಲಾಸ್ ಒಳಗೆ ಲೇಟ್ ಆಯಿತು. ಆಕೆಗೆ ORS ಎಲ್ಲ ಕುಡಿಸಿ ಮತ್ತು ನಮ್ಮ ಜುಹಾ ವಾಪಸ್ ಬರ್ತೀನಿ ಅಂತ ಹೇಳಿದ್ರು. ಎಲ್ಲ ಗುರುಗಳು ಎಲ್ಲ ಸಮಜಾಯಿಸಿ ಮತ್ತು ಬರೆದಾಳ್ರಿ. ಆಕೆ ಹತ್ರ ಸೈನ್ಸ್ ಒಳಗೂ 65 ನಂಬರ್ ಬಂದಾಳ್ರಿ. ಭಾಳ ಖುಷಿ ಆಯ್ತು ರೀ. ನಮ್ಮ ಈ ಹುಡುಗಿ ಇಷ್ಟು ಬರ್ತಾನಂತ ನಮಗೂ ಅಷ್ಟು ಇದನ್ನಿರಲಿ. ಆದರೂ ಜಾಸ್ತಿ ನಂಬರ್ ತೊಗೊಂಡು ಬಂದಾಳು. ನಮ್ಮ ಎಲ್ಲ ಗುರುಗಳು ಸಹ ಫೋನ್ ಮಾಡಿ ಹೆದ್ಕೊಂಡು ಅವರು ಇದನ್ನು ಮಾಡಿದ್ರು, ಆಶ್ಚರ್ಯಪಟ್ಟರು. ಈ ನಮ್ಮ ಹುಡುಗಿ ಜುಹಾ ಮೊದಲಿಂದ ವಿದ್ಯಾಭ್ಯಾಸ ಒಳಗೆ ಕ್ಲಾಸ್ ಒಳಗೆ ಹಾಜರಾಗೋದು ಎಲ್ಲ ಕಂಟಿನ್ಯೂ ಐತೆ ರೀ. ಆದರೂ 70% ಬಂದರೂ ಕೂಡ ಅವರು ಗುರುಗಳು ಎಲ್ಲ ಭಾಳ ಖುಷಿಯಾಗಿದ್ದಾರೆ. ನಾ ಎಲ್ಲ ಗುರುಗಳು ಎಲ್ಲ ಆಫೀಸರು ಧನ್ಯವಾದ ಹೇಳಲು ಬಯಸುತ್ತೇನೆ ಸರ್. ನಮ್ಮ ಮುಧೋಳ ತಾಲೂಕಿನ ಸಾಕಷ್ಟು ಅಂಗವಿಕಲ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ SSLC ಪರೀಕ್ಷೆ ಒಳಗೆ ತಮ್ಮಿ ಎಕ್ಸಾಮ್ ಅಟೆಂಡ್ ಆಗಿದ್ದರು. ಅಂಥ ಒಂದು ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಜುಹಾ ಇನಾಮ್ದಾರ್ ಅನ್ನುವಂಥ ವಿದ್ಯಾರ್ಥಿ ಸುಮಾರು 70% ಮಾಡಿ ನಮ್ಮ ಒಂದು ತಾಲೂಕಿಗೆ ಕೀರ್ತಿಯನ್ನು ತಂದಾಳೆ. ಅದಕ್ಕೆ ಇವತ್ತು ನಮ್ಮ ಒಂದು ಸಮನ್ವಯಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಆಕೆಗೆ ಸನ್ಮಾನ ಮಾಡಲಿಕ್ಕೆ ಭಾಳ ಹರ್ಷ ಆಗ್ತದೆ. ಅದೇ ಥರನಾಗಿ ಆ ಒಂದು ವಿದ್ಯಾರ್ಥಿಯ ಒಂದು ಪ್ರಗತಿಯೊಳಗೆ ಆ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಹಶಿಕ್ಷಕರು ಮತ್ತು ಹೆಚ್ಚಾಗಿ ಆ ಮನೆಯ ಪಾಲಕರು ಸಹಿತ ಭಾಳ ಬೆಂಬಲವನ್ನು ವ್ಯಕ್ತಪಡ್ತಾರೆ. ಅದು ಕೂಡ ನಮ್ಗೆ ಭಾಳ ಧನ್ಯವಾದ. ಇದು ನಮಗೆ ಖುಷಿ ಅನ್ನಿಸ್ತೈತಿ. ಆದಷ್ಟು ಈ ಒಂದು ಮಗುವಿನ ಒಂದು ಮುಂದಿನ ಒಂದು ಹೆಚ್ಚಿನ ವಿದ್ಯಾಭ್ಯಾಸ ಹೆಚ್ಚು ಯಶಸ್ವಿಯಾಗಿ ನೆರವೇರಿಸಲು ತಿಳ್ಕೊಂಡು ಆ ಭಗವಂತನ ಪ್ರಾರ್ಥಿಸಿ ಆ ಮಗುವಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿ ನಮ್ಮ ಒಂದು ಕಚೇರಿಯಲ್ಲಿ 4 ಜನ BRTಗಳು ಅವರು ವಿಕಲಚೇತನ ಮಕ್ಕಳಿಗೆ 4 ಜನ ಸತತವಾಗಿ ನಮ್ಮ ತಾಲೂಕಿನ 600ಕ್ಕಿಂತ ಹೆಚ್ಚು ಮಕ್ಕಳ ಒಂದು ಅವರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡಲಿಕ್ಕೆ, ಅವರ ಅನುಕೂಲಗಳನ್ನು ಮಾಡಿಕೊಡಲಿಕ್ಕೆ, ಶಿಕ್ಷಣದಲ್ಲಿ ಅವರನ್ನು ಮುಂತರಲಿಕ್ಕೆ ಅವರು ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದ ಒಂದು ಪ್ರಯತ್ನವಾಗಿ ನಾವು ಈ ವರ್ಷ ಈ ರೀತಿ ವಿಕಲಚೇತನ ಮಕ್ಕಳನ್ನು ಗುರುತಿಸಿ ಅವರಿಗೆ ಫಾರ್ಮ್ ತುಂಬಿಸುವಂಥ ಮತ್ತು ಅವರಿಗೆ ಇರ್ತಕ್ಕಂಥ SSLCಯಲ್ಲಿ ಅನುಕೂಲಗಳು ಸಬ್ಜೆಕ್ಟ್ಗಳಲ್ಲಿ ಇರ್ಬೋದು, ಹಾಗೆ ಅವರಿಗೆ ಟೈಮ್ಗಳನ್ನು ಹೆಚ್ಚು ಕೊಡುವಂಥದ್ದು ಇರ್ಬೋದು. ಆ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡಿದ್ರ ಪ್ರಯುಕ್ತವಾಗಿ 20 ಮಕ್ಕಳು ಪರೀಕ್ಷೆಯನ್ನು ಅದರಲ್ಲಿ 18 ಮಕ್ಕಳು ತೇರ್ಗಡೆಯಾಗಿ 98% ನಮ್ಮದು CWSN ಮಕ್ಕಳು ಸಾಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ನಮ್ಮ ಇಲಾಖೆ ಪರವಾಗಿ, ನಮ್ಮ ಪರವಾಗಿ, ನಮ್ಮ BRTR ಪರವಾಗಿ, ಎಲ್ಲ ಸಿಬ್ಬಂದಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಈ ಒಂದು ಇನಾಮ್ದಾರ್ ಸಾಹು ಜುಹಾ ಇನಾಮ್ದಾರ್ ಆ ಒಂದು ಮಗು ತನ್ನ ಒಂದು ವೈಕಲ್ಯವನ್ನು ಮರೆತು
ಆ ಒಂದು ನೋವನ್ನು ಸಹಿತ ಸಂತೋಷವಾಗಿ ಹರ್ಷದಾಯಕವಾಗಿ ತಗೊಂಡು ಆ ಒಂದು ತ್ರಾಸಿನಲ್ಲಿಯೂ ಸಹಿತ ಅವಳು ಪರೀಕ್ಷೆಯನ್ನು ಬರೆಯೋದ್ರ ಮೂಲಕವಾಗಿ 70% ನಮ್ಮ ಸರ್ಕಾರಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಯ ವಿದ್ಯಾರ್ಥಿನಿಯಾಗಿ 70% ಪರ್ಸೆಂಟೇಜನ್ನು ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ವಿಜ್ಞಾನ ಪರೀಕ್ಷೆಯಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಅನಾನುಕೂಲ ಆದರೂ ಸಹಿತ ಆರೋಗ್ಯ ಕೈಕೊಟ್ಟರೂ ಸಹಿತ ತನ್ನ ಮನೋಸ್ಥೈರ್ಯದಿಂದ ತನ್ನ ಕರ್ತೃತ್ವ ಶಕ್ತಿಯಿಂದ ಆ ಒಂದು ಪರೀಕ್ಷೆಯನ್ನು ಬರೆದು 65ವರೆಗೆ ಪರ್ಸೆಂಟೇಜನ್ನು ಮಾಡಿದ್ದಾಳೆ. ಹೀಗಾಗಿ ಆ ಒಂದು ಮಾಡಿದ್ದಕ್ಕಾಗಿ ಆ ಒಂದು ಮಗುವಿಗೆ ಹಾಗೆ ಅವರ ಸಪೋರ್ಟ್ ಮಾಡಿದಿರ್ತಕ್ಕಂಥ ಪೇರೆಂಟ್ಸಿಗೆ ಹಾಗೆ ಆ ಒಂದು ಶಾಲೆಯ ಸಿಬ್ಬಂದಿ ವರ್ಗದವರಿಗೆ, ಶಾಲೆಯ ಶಿಕ್ಷಕ ವೃಂದದವರಿಗೆ, ಮುಖ್ಯೋಪಾಧ್ಯಾಯರಿಗೆ ಎಲ್ಲರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ, ನಮ್ಮ BO ಸಾಹೇಬ್ರ ಪರವಾಗಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಆ ಒಂದು ಮಗು ಮುಂದಿನ ಜೀವನದಲ್ಲಿ ಶಿಕ್ಷಕಿಯಾಗಿ ಆಗುವಂಥ ಆಶೆಯನ್ನು ವ್ಯಕ್ತಪಡಿಸಿದ್ದಾಳೆ. ಹೀಗಾಗಿ ಮುಂದಿನ ಆ ಒಂದು ಜೀವನ ಅಶ್ವತ್ಥರ ಒಳ್ಳೆಯದಾಗಲಿ, ಉತ್ತಮವಾಗಿ ಆಕೆ ಉತ್ತಮ ಶಿಕ್ಷಕಿಯಾಗಿ ಸಾಧನೆಯನ್ನು ಮಾಡಲಿ, ಅದಕ್ಕೆ ಬೇಕಾದಂಥ ಶಕ್ತಿ ಆ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.